ಕಾರಣವಿಲ್ಲದೆ ಅಂತ ನೀವು ಹೇಳಿದ್ರಲ್ಲ, ಅದಿರ್ಬೋದು. ಮಗುವಿನ ಎಕ್ಸ್ಪ್ರೆಷನ್ ಅಂತದ ಆಗಿರೋದ್ರಿಂದ ಅದ ಅರ್ಥ ಆಗೋವರೆಗೂ ತಂದೆ ತಾಯಿಗೆ ಆ ಮಗು ಅಳ್ತಾನೆ ಇರ್ಬೋದು. ಬಟ್ ಈ ಅಳುನ ಇಂಟರ್ಪ್ರಿಟ್ ಮಾಡೋದಿದೆಯಲ್ಲ, ಅನ್ಲೆಸ್ ಇಟ್ ಇಸ್ ಅಲಾರ್ಮಿಂಗ್. ಮೂರಾಯ್ತಲ್ವಾ, ಮುಗಿಸ್ಕೊಂಡಿಲ್ವಾ ಇನ್ನು ನಿಮ್ಮ ಮಗು ಅಂತ. ನನಗೆ ಯಾರಾದ್ರೂ ಪವರ್ ಕೊಟ್ರೆ ನಾ ಹೇಳ್ತೇನೆ ನೋಡ್ಲೇಬಾರ್ದು ಅಂತ. ಆ ಪವರ್ ಯಾರು ನನಗೆ ಕೊಟ್ಟಿಲ್ಲ. ನಮಸ್ಕಾರ. ನಡೆನುಡಿಯ ದಾರಿದೀಪ ಸರಣಿಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ಡಾಕ್ಟರ್, ನಿಮಗೂ ಕೂಡ ಸ್ವಾಗತ. ನಮಸ್ತೆ. ನಾವು ಇಷ್ಟು ಎಪಿಸೋಡಲ್ಲಿ ನಾವು ಮಾತಾಡ್ಕೊಂತ ಬಂದ್ವಿ, ಸಮಸ್ಯೆ, ಅದಕ್ಕೆ ಪರಿಹಾರ ಇಲ್ಲ. ಜನರಲ್ ಒಂದು ಪ್ರಾಬ್ಲಮ್ ಇರುತ್ತೆ, ಏನಂದ್ರೆ ಈ ಮಗು ಅಳಕ್ ಶುರು ಮಾಡುತ್ತೆ, ಸಮಾಧಾನ ಮಾಡಿದ ತಕ್ಷಣ ಸುಮ್ಮನಾಗುತ್ತೆ. ಆದರೆ ಕೆಲವು ಮಕ್ಕಳು ಎಷ್ಟು ಸಮಾಧಾನ ಮಾಡಿದ್ರು ಸುಮ್ಮನಾಗೋದಿಲ್ಲ, ಕಾರಣ ಇಲ್ಲದೆ ಅಳ್ತಾ ಇರ್ತಾರೆ. ಅದು ನಮಗೆ ಕಾರಣ ಇಲ್ಲ ಅಂತ ಅನ್ನಿಸ್ತಾ ಇರುತ್ತೆ, ಆದ್ರೆ ಕಾರಣ ಏನೋ ಇರುತ್ತೆ, ನಮ್ಗೆ ಗೊತ್ತಿರಲ್ಲ. ಅದನ್ನ ಗುರ್ತಿಸೋದು ಹೇಗೆ, ಅದನ್ನ ತಾಳ್ಮೆಯಿಂದ ನಿಭಾಯಿಸೋದು ಹೇಗೆ? ಹೌದು, ನೀವು ಹೇಳಿದ್ದು ನಿಜ. ನಮಗೆ ಅನ್ಸುತ್ತೆ ಅದು ಕಾರಣ ಇಲ್ಲದೆ ಅಳ್ತಾ ಇದೆ ಅಂತ. ಮಗುಗೆ ಅದರದ್ದೇ ಆದ ಕಾರಣಗಳಿರುತ್ತೆ. ಮಗುವಿನ ಅಸಹಾಯಕತೆ ಏನು ಅಂತ ಹೇಳಿದ್ರೆ, ನನಗೆ ಹೊಟ್ಟೆ ಹಸಿತಾ ಇದೆಯಾ, ಹೊಟ್ಟೆ ನೋವ್ತಾ ಇದೆಯಾ, ನಂಗೆ ನಿದ್ದೆ ಬರ್ತಿದ್ಯಾ, ನಂಗೆ ಇರಿಟೇಟ್ ಆಗ್ತಿದ್ಯಾ, ಯಾವುದನ್ನು ಮಗು ಹೇಳಕ್ಕಾಗಲ್ಲ. ಸೊ ಅಳು ಒಂದು ಎಕ್ಸ್ಪ್ರೆಷನ್ ಮಗುದು. ಸೊ ಆ ಮಗು ಯಾತಕ್ಕೆ ಅಳತ್ತೆ ಅಂತ ಅನ್ನೋದು ತಾಯಿಗೆ ನ್ಯಾಚುರಲ್ ಇನ್ಸ್ಟಿಂಕ್ಟ್ಸ್ ಮೂಲಕ ಗೊತ್ತಾಗುತ್ತೆ. ಸೊ ಹಾಗಾಗಿ ಹಾಗಂದ್ಕೋಬೇಕಾದಿಲ್ಲ, ನಮಗೆ ಗೊತ್ತಾಗಲ್ಲ ಅಂತ. ಇವಾಗ ಮಗು ಅಳೋಕ್ ಶುರು ಮಾಡಿದ ತಕ್ಷಣ ತಾಯಿ ಎಲ್ಲಿಂದಲೋ ಓಡ್ ಬರ್ತಾಳೆ, ಅದಕ್ಕೆ ಹಸುವಾಗಿದೆ, ಗೊತ್ತಿರುತ್ತೆ ಯಾವಾಗ ಫೀಡ್ ಮಾಡಿದ್ದೇನೆ ಅಂತ. ಸೊ ಹಸಿವು ಒಂದು ಕಾರಣ ಇರ್ಬೋದು. ಆಯ್ತು, ಫೀಡ್ ಮಾಡಿ ಆಯ್ತು, ಅದು ಫೀಡ್ ಸರಿಯಾಗಿ ತಗೊಳ್ಳಿಲ್ವೋ ಅಥವಾ ತಗೊಂಡ್ತೋ, ಅದಾದ ಮೇಲೂ ಅದು ಅಳ್ತಾ ಇದೆ ಅಂತ ಹೇಳಿದ್ರೆ ಅದು ಹಸಿವಿಗಲ್ಲ. ನಾವು ಹಾಗೆ ಓವರ್ ರೂಲ್ ಮಾಡ್ತಾ ಬರ್ಬೇಕು. ಹೊಟ್ಟೆ ನೋವೇನಾದ್ರೂ ಇದೆಯಾ, ಮಗು ಕೆಲವೊಮ್ಮೆ ಬಾಟಲ್ ಫೀಡ್ಗಳನ್ನ ತಗೊಳ್ಳುವಾಗ್ಲೋ ಅಥವಾ ತಾಯಿ ಹತ್ರ ಬ್ರೆಸ್ಟ್ ಫೀಡ್ ತಗೊಳ್ಳುವಾಗ್ಲೋ ಗಾಳಿ ಹೆಚ್ಚು ಒಳಗಡೆ ತಗೊಂಡಾಗ ಏನಾಗುತ್ತೆ, ಗ್ಯಾಸ್ಟ್ರಿಕ್ ಇಶ್ಯೂ ಶುರು ಆಗುತ್ತೆ. ಹೊಟ್ಟೆ ಡುಬ್ ಅಂತಾಗಿರುತ್ತೆ, ಗೊತ್ತಾಗುತ್ತೆ ತಾಯಂದ್ರಿಗೆ. ಹಾಗೆ ಗೊತ್ತಾಗ್ಲಿಲ್ಲ ಅಂತಂದ್ರೆ ಮನೆಯಲ್ಲಿರೋ ಹಿರಿಯರಿಗೆ ಗೊತ್ತಾಗುತ್ತೆ, ಓ ಇದು ಹೀಗೆ. ಮನೆ ವೈದ್ಯಗಳನ್ನೆಲ್ಲ ತುಂಬಾ ಮಾಡ್ತಾ ಇದ್ರು ಮನೆಯಲ್ಲಿ, ಅದನ್ನೆಲ್ಲ ಮಾಡಿಸಿ ಮಕ್ಕಳಿಗೆ ಖಂಡಿತವಾಗ್ಲೂ ತೊಂದರೆ ಇರಲ್ಲ. ಇವಾಗ ಆ ತರಹದ್ದು ಮನೆ ಮದ್ದು ಆ ಪದ್ಧತಿಗಳನ್ನ ಹೊಸ ತಂದೆ ತಾಯಿರು ತುಂಬಾ ಅವಾಯ್ಡ್ ಮಾಡ್ತಾರೆ, ಹಾಗೆ ಡ್ಯಾಮೇಜ್ ಆಗುತ್ತೆ. ಇದು ಒಂಥರ ಟೈಮ್ ಪ್ರೂವನ್ ಮೆಥಡ್ಸ್ ಇವುಗಳೆಲ್ಲ. ನಮ್ಮ ಅಮ್ಮ, ಅಜ್ಜಿ, ಮುತ್ತಜ್ಜಿ ಮತ್ತು ಅವರ ತಾಯಿ ಎಲ್ಲರೂ ಪ್ರಾಕ್ಟೀಸ್ ಮಾಡ್ಕೊಂಡು ಬರ್ತಾ ಇದ್ರು. ಈಗ ಉದಾಹರಣೆಗೆ ನಮ್ಮಲ್ಲಿ ಮಕ್ಕಳು ತುಂಬಾ ಹಠ ಹಿಡಿದಾಗ 2 ವಿಚಾರಗಳನ್ನ ತಪ್ಪದೆ ಮಾಡೋರು ನಮ್ಮ ಅಜ್ಜಿ, ನಮ್ಮ ಅತ್ತೆ ಎಲ್ಲರೂ. ಹೇಗೆಂದ್ರೆ, ವೀಳ್ಯದೆಲೆ ಮೇಲೆ ಹರಳೆಣ್ಣೆ ಹಾಕಿ ಕಾಯಿಸಿ ಅದು ಸ್ವಲ್ಪ ಬೆಚ್ಚಗಾದಾಗ ಹೊಟ್ಟೆ ಮೇಲೆ ಹಾಕಿ ಅದನ್ನೆಲ್ಲ ಮಾಡಿದಾಗ ಒಂಚೂರು ಗ್ಯಾಸ್ ರಿಲೀಸ್ ಆಗೋದು, ಏನೋ ಆಗೋದು, ಮಗು ಆಮೇಲೆ ತನ್ನಿಂತಾನೆ ನಿದ್ದೆ ಮಾಡೋದು. ಮತ್ತೆ ಇನ್ನೊಂದು, ಇವತ್ತು ಎಷ್ಟು ಜನ ಮನೆಗೆ ಬಂದಿದ್ರು, ಮಗುಗೆ ಎಷ್ಟು ದೃಷ್ಟಿ ಆಯ್ತು ಅಂತ ಒಂದು ಲೆಕ್ಕ ಇರುತ್ತೆ. ಸೊ ಪೊರಕೆಗಳ ಸಂಖ್ಯೆ ಜಾಸ್ತಿ ಆಗ್ಬಿಡೋದು. ಪೊರಕೆ ತಗೊಂಡ್ ಬಂದು ಸುತ್ತ ಹಾಕಿ ಆಮೇಲೆ ದೃಷ್ಟಿ ಎಲ್ಲ ತೆಗೆದು ಅದು ಪಟ 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 ಅಂತ ಸಿಡಿದ್ರೆ ನೋಡಿದ್ಯಾ ಎಷ್ಟು ದೃಷ್ಟಿ ಆಗಿದೆ ಅಂತ ಹೇಳೋರು. ಸೊ ಅದು ಮಗು ಬಹುಶಃ ಬ್ರೈಟ್ ಲೈಟ್ಗೋ ಸ್ವಲ್ಪ ಡಿಸ್ಟ್ರಾಕ್ಟ್ ಆಗುತ್ತೆ, ಹೌದಲ್ಲ, ಆಡೋ ನಿಲ್ಸಿರ್ಬೋದು. ಅಥವಾ ನಾವ್ ಈ ಕಾಲಕ್ಕೆ ಪಾಸಿಟಿವ್ ವೈಬ್ಸ್ ಅಂಡ್ ನೆಗೆಟಿವ್ ವೈಬ್ಸ್ ಅಂತ ನಂಬಲಿಕ್ಕೆ ತಯಾರಾಗಿದ್ದೇವೆ. ದೃಷ್ಟಿ ಬಿದ್ದಿದೆ ಅನ್ನೋದನ್ನ ಮಾತ್ರ ನಂಬೋದಿಲ್ಲ. ಅದು ಪಾರ್ಷಿಯಲ್ ಅಬ್ಸಾರ್ಪ್ಷನ್ ಅಂತ ಕರಿತೇನೆ ನಾನು. ಇಲ್ಲ ಅಂದ್ರೆ ಇದು ಇಲ್ಲ ಅನ್ಬೇಕು ಅಥವಾ ಅದು ಇಲ್ಲ ಅನ್ಬೇಕು, ಹಾಗಲ್ಲ. ನನಗೂ ಬೇಕಾಗಿರೋದೇನು, ಬೈ ಹುಕ್ ಆರ್ ಬೈ ಕ್ರೂಕ್ ಮಗು ಬಾಯಿ ಮುಚ್ಕೋಬೇಕು. ಸೊ ಇದರಿಂದ ಮಗು ಬಾಯಿ ಮುಚ್ಕೊಳುತ್ತಾ ಅನ್ನೋದಾದ್ರೆ ಮಾಡಿ. ಅಥವಾ ಅದನ್ನೋ ಮೀರಿ ತುಂಬಾ ಅಳೋ ಜಾಸ್ತಿ ಆಯ್ತು ಅಂತ ಹೇಳಿದ್ರೆ, ಅಥವಾ ತುಂಬಾ ಅಳೋದೇ ಒಂದು ಪ್ಯಾಟ್ರನ್ ಆದಾಗ, ಇವಾಗೆಲ್ಲ ಪೀಡಿಯಾಟ್ರಿಷಿಯನ್ ಜೊತೆನಲ್ಲಿ ಶೆಡ್ಯೂಲ್ ಇರುತ್ತೆ. ಇಷ್ಟಿಷ್ಟು ದಿನಕ್ಕೆ ತೊಂದರೆ ಇರ್ಲಿ ಇಲ್ಲದೆ ಇರ್ಲಿ ನೀವು ಹೋಗಿ ಮಗುನ ತೋರಿಸ್ಲೇಬೇಕು. ಅವ್ರು ವೆಯ್ಟ್ ಚೆಕ್ ಮಾಡ್ತಾರೆ, ಮಿಕ್ಕಿದೆಲ್ಲ ಸರಿ ಇದೆ, ಡೆವಲಪ್ಮೆಂಟಲ್ ಮೈಲ್ ಸ್ಟೋನ್ಸು, ಮೊಗಚ್ಕೊಂತಾ, ಮಂಡಿ ಇಡ್ತಾ, ನಗುತ್ತಾ, ಮುಖ ನೋಡಿ, ಕಿವಿ ಸರಿಯಾಗಿ ಕೇಳಿಸುತ್ತಾ, ನೋಡಿದ್ದೀರಾ, ಎಲ್ಲವನ್ನು ಅವ್ರು ಕೇಳ್ತಾ ಹೋಗ್ತಾರೆ. ಒಂದು ಚೆಕ್ ಲಿಸ್ಟ್ ಇರುತ್ತೆ. ಸೊ ಅಲ್ಲಿ ನೀವು ಇದನ್ನ ಆಡ್ ಮಾಡ್ಬೋದು. ಹಾಲು ಕೊಟ್ಟರು ಅಳುತ್ತೆ, ಹಾಲು ಕೊಡದೇ ಇದ್ರು ಅಳುತ್ತೆ, ನಾನು ಏನ್ ಮಾಡ್ಬೇಕು ಇದಕ್ಕೆ ಅಂತ ಡಾಕ್ಟರ್ ಕೇಳಿದ್ರೆ, ಆ ಗ್ಯಾಸ್ಟ್ರಿಕ್ ಇಶ್ಯೂಸು ತೊಂದರೆ ಆಗದೆ ಇದ್ದ ಹಾಗೆ ಕೆಲವೊಂದು ಡ್ರಾಪ್ಸ್ ಅನ್ನ ಕೊಡ್ತಾರೆ. ಅದು ಗ್ಯಾಸ್ಟ್ರಿಕ್ ಇಶ್ಯೂ ಆದ ಮತ್ತೆ ಇನ್ನೇನೇ ತೊಂದರೆ ಇದ್ರು ಕೂಡ ಡಾಕ್ಟರ್ ಅದನ್ನ ಕಂಡು ಹಿಡಿತಾರೆ. ಆಮೇಲೆ ಕೆಲವೊಮ್ಮೆ ಈ ತುಂಬಾ ಅಳೋದು ಒಂದು ಪ್ಯಾಟ್ರನ್ ಇರ್ಬೋದು, ಕಾರಣವಿಲ್ಲದೆ ಅಂತ ನೀವು ಹೇಳಿದ್ರಲ್ಲ, ಅದಿರ್ಬೋದು. ಮಗುವಿನ ಎಕ್ಸ್ಪ್ರೆಷನ್ ಅಂತದ ಆಗಿರೋದ್ರಿಂದ ಅದ ಅರ್ಥ ಆಗೋವರೆಗೂ ತಂದೆ ತಾಯಿಗೆ ಆ ಮಗು ಅಳ್ತಾನೆ ಇರ್ಬೋದು. ಸೊ ತುಂಬಾ ಅಳ್ತಾ ಇದೆ ಅಂದ್ರೆ ನಾವು ಮಗುನ ಅರ್ಥ ಮಾಡ್ಕೊಳ್ತಾ ಇಲ್ಲ ಅಂತ ಅಷ್ಟೆ. ಮಗುಗೆ ಆಟ ಆಡ್ಬೇಕು ಅಂತ ಅನ್ನಿಸ್ತಾ ಇರ್ಬೋದು, ಅವಾಗ ನಾವು ಅದನ್ನ ಹಾಕಿ ತೊಟ್ಲಿಗೆ ಹಾಕಿ ತೂಗ್ತಾ ಇದ್ದೀವಿ, ಅದು ಇಷ್ಟ ಇಲ್ಲ, ಅದಕ್ಕೆ ಹೇಳುತ್ತೆ. ತೊಟ್ರೊಳಗೆ ಹಾಕಿ ತೂಗಿದ್ರು ಅಳುತ್ತಲ್ಲ, ಏನ್ ಮಾಡೋದು ಅಂದ್ರೆ ಏನ್ ಮಾಡೋದು, ಅದಕ್ಕೆ ಬಹುಶಃ ಇನ್ನೊಂದು ಸ್ವಲ್ಪ ಪ್ಲೇ ಟೈಮ್ ಬೇಕು ಅಂತ ಇರ್ಬೋದು. ಅಥವಾ ಮಗು ಒಂದ್ ಸ್ವಲ್ಪ ಹೊತ್ತು ಆಟ ಆಡಿ ತುಂಬಾ ಸ್ಟ್ರೈನ್ ಆಗ್ಲಿ ಆಮೇಲೆ ತೊಟ್ಲಿಗೆ ಹಾಕೋಣ ಅಂತ, ಅದಕ್ಕೆ ಆವಾಗ ನಿದ್ದೆ ಬರ್ತಾ ಇರುತ್ತೆ, ಇವಾಗ ನಾನು ನಿದ್ದೆ ಮಾಡ್ಕೊಡಿಸ್ತಾ ಇಲ್ಲ.
ಭಾಷೆ ಬರೋವರೆಗೂ ಅದಕ್ಕಿರೋ ಏಕೈಕ ಎಕ್ಸ್ಪ್ರೆಷನ್ ಅಳು. ಸಂತೋಷಕ್ಕಾದ್ರೂ ನಗುತ್ತೆ, ಪರವಾಗಿಲ್ಲ, ಅದು ಗೊತ್ತಾಗುತ್ತೆ ಮಗುಗೆ ಸಂತೋಷ ಆಯ್ತು. ಬಟ್ ಈ ಅಳುನ ಇಂಟರ್ಪ್ರಿಟ್ ಮಾಡೋದಿದೆಯಲ್ಲ, ಅನ್ಲೆಸ್ ಇಟ್ ಇಸ್ ಅಲಾರ್ಮಿಂಗ್, ಇವನ್ನ ಅಷ್ಟು ಗಂಭೀರವಾಗಿ ತಗೊಳ್ಬೇಕಂತಿಲ್ಲ. ನನ್ನದೇ ಉದಾಹರಣೆ ಕೊಡ್ಬೇಕಾದ್ರೆ, ನನ್ನ ಮಗ 2 ವರ್ಷಗಳ ಕಾಲ ನಾನ್ ಸ್ಟಾಪ್ ಆಗಿ ಇವತ್ತಿನವರೆಗೂ ಅರ್ಥವಾಗಿಲ್ಲ ನಮ್ಗೆ ಅವನಿಗೆ ಹತ್ತದ್ ಯಾತಕ್ಕೆ ಅಂತ. ಎಲ್ಲ ಡಾಕ್ಟರ್ಸ್ಗೂ ತೋರಿಸಿದ್ವಿ, ಅಂತದ್ದು ಇಲ್ಲ, ಅದು ಹಾಗೇನೆ. ಅದು ಕೆಲವು ಮಕ್ಕಳು ಕಾಲಿಕ್ ಬೇಬಿ ಅಂತ ಕರಿತೇವೆ, ಅಂದ್ರೆ ಅದಕ್ಕೊಂದು ಹೆಸರು ಕೊಟ್ರು. ಇಂಟೆಸ್ಟೈನ್ ಫಾರ್ಮೇಶನ್ಗಳಾಗ್ತಾ ಇರುತ್ತೆ, ಅಡ್ಜಸ್ಟ್ಮೆಂಟ್, ರಿಅಲೈನ್ಮೆಂಟ್, ಮೆಡಿಕಲ್ ವಿಚಾರಗಳು ನನಗೆ ಹೆಚ್ಚಾಗಿ ಗೊತ್ತಿಲ್ಲ, ಅವ್ರು ಹೇಳಿದ್ರು. ಸೊ ಹಾಗಾಗಿ 1-2 ವರ್ಷ ಸುಮ್ಮನೆ ಇರಿ, ಅದು ಕ್ಯಾಲೆಂಡರ್ ನೋಡ್ಕೊಂಡ್ ಹಾಗೆ ಅದು ನಿಲ್ಸುತ್ತೆ ಅಂತ. ಅದು ಇನ್ಸಿಡೆಂಟಲಿ ಅವ್ನು ಹಾಗೆ ನಿಲ್ಲಿಸ್ದ. ಆಲ್ ಈಸ್ ವೆಲ್ ದಟ್ ಎಂಡ್ಸ್ ವೆಲ್. ಸೊ ಅಳು ನಿಲ್ತಲ್ಲ ಅಂತ. ಅಷ್ಟೊತ್ತಿಗೆ ನನಗೆ ಇನ್ನೂ ನೆನಪಿದೆ, ಅವನ ಅಳು ನಿಲ್ಸಿದ್ಮೇಲೂ ನನ್ನ ಕಿವಿನಲ್ಲಿ ಗುಯ್ ಅಂತ ಅಳು ಕೇಳಿಸೋದು. ಮೇ ಬಿ ದಟ್ಸ್ ಎ ಸೈಕಲಾಜಿಕಲ್ ಪ್ರಾಬ್ಲಮ್. ಸ್ವಲ್ಪ ದಿನ ಆದಮೇಲೆ ಅಡ್ಜಸ್ಟ್ ಆಯ್ತು. ಸೊ ಆ ತರಹದ ಮಗು ಏನಾದ್ರೂ ಆಗ್ಬಿಟ್ರೆ 2 ವರ್ಷದವರೆಗೂ ಕಿರ್ಚಿದ್ರೆ ಯಾರಿಗೂ ಸುಧಾರಿಸಕ್ಕಾಗೋದಿಲ್ಲ. ಬಟ್ ಅಂಥ ಸೀರಿಯಸ್ ತೊಂದರೆಗಳಿಲ್ಲ ಅಂತ ಡಾಕ್ಟರ್ ಹೇಳಿದಾಗ ವಿಲ್ ಹ್ಯಾವ್ ಟು ಮ್ಯಾನೇಜ್. ಕೆಲವೊಮ್ಮೆ ಹೊಟ್ಟೆ ಮೇಲೆ ಹಾಕೊಂಡು ತಟ್ಟಿದ್ರೆ ಕೆಲವು ಮಕ್ಕಳಿಗೆ ಅನುಕೂಲಕರವಾಗಿರುತ್ತೆ, ಕೆಲವೊಮ್ಮೆ ಎತ್ಕೊಂಡು ಓಡಾಡ್ತಾರೆ ತಂದೆ ಇದ್ರು, ಅದು ಅನುಕೂಲಕರವಾಗಿರುತ್ತೆ. ಕಾಮಿಂಗ್ ಡೌನ್ ದ ಬೇಬಿ ಅಂತ ಅನ್ನೋದು ತುಂಬಾ ಯುನಿಕ್. ಆಯಾಯ ಮಗುಗೆ, ಆಯಾಯ ತಂದೆ ತಾಯಿಗೆ ಗೊತ್ತಾಗುವಂತಹ ವಿಚಾರ. ಹಾಗಾಗಿ ಅಳು ತುಂಬಾ ಜಾಸ್ತಿಯಾಗಿ ನಿದ್ದೆಯೂ ಮಾಡ್ತಾ ಇಲ್ಲ, ಏನು ಹಾಲು ಕುಡಿತಾ ಇಲ್ಲ ಅಂದಾಗ ಮಾತ್ರ ಡಾಕ್ಟರ್ಗೊಮ್ಮೆ ತೋರಿಸೋದು ಬಿಟ್ರೆ, ನನಗನ್ಸೋ ಮಟ್ಟಿಗೆ ಅಳು ಅಂತ ಅನ್ನೋದು ತುಂಬಾ ನ್ಯಾಚುರಲ್ ಪ್ರೋಸೆಸ್, ಪ್ರಕ್ರಿಯೆ ಅಂತ ನಾವು ಹೇಳ್ತೀವಲ್ಲ. ನೀವು ಮಾತಾಡ್ತಾ ಹೇಳಿದ್ರೆ, ಮುಂಚೆ ನಮ್ಮ ತಾಯಂದ್ರು ಅಜ್ಜಿಯಂದ್ರು ಎಲ್ಲ ಮನೇಲಿ ಏನೇನೋ ಪಥ್ಯ ಮಾಡ್ತಾ ಇದ್ರು, ಅವಾಗ ಒಂದು ವ್ಯವಸ್ಥೆ ಇತ್ತು ಅಂತ. ಇವತ್ತಿನ ಸಂದರ್ಭಕ್ಕೆ ಬಂದ್ರೆ ಆ ಮುಂಚೆ ಮಾಡ್ತಿದ್ದ ಪಥ್ಯ, ಬಾಣಂತನದ ಪಥ್ಯ, ಮತ್ತು ಇವತ್ತು ವೈಜ್ಞಾನಿಕ ಯುಗದಲ್ಲಿ ಇದೀವಿ ನಾವು ಅಂತ ಹೇಳ್ಕೊಂಡು ಅನೇಕ ಬದಲಾವಣೆಗಳನ್ನ ಮಾಡ್ಕೊಂಡಿದ್ವಿ. ಈ ಎರಡರ ಮಧ್ಯೆ ಆ ತಾಯಿ, ಆ ಬಾಣಂತಿ ಬಹಳಷ್ಟು ತೊಂದರೆ ಅನುಭವಿಸ್ತಾ ಇದ್ದಾಳೆ. ಇದರಲ್ಲಿ ಹಿಂದಿಂದ ಸರಿನಾ ಇವತ್ತಿಂದ ಅಪ್ಲೈ ಮಾಡ್ಕೋಬೇಕಾ ಸಂಪೂರ್ಣವಾಗಿ, ಎಲ್ಲಿ ನಿಲ್ಬೇಕು ಅವಳು? ತುಂಬಾ ಸೂಕ್ಷ್ಮವಾದ ಪ್ರಶ್ನೆ ಇದು. ಒಂದು ಒತ್ತಡ ಏನ್ ಬರ್ತಾ ಇರುತ್ತೆ ಅಂತ ಹೇಳಿದ್ರೆ, ಮನೆಯಲ್ಲಿ ನಮ್ಮಲ್ಲಿ ಹೀಗೆ ಮಾಡ್ತಾ ಇದ್ರು, ನಾವ್ ಇದನ್ನೇ ಮಾಡೋದು ಅಂತ ಸಾಮಾನ್ಯವಾಗಿ ಆ ತಾಯಿ ಹೇಳ್ತಾ ಇರ್ತಾರೆ. ಮತ್ತೆ ಎಷ್ಟ್ರ ಮಟ್ಟಿಗೆ ಸರಿ ತಪ್ಪು ಅಂತ ಅನ್ನೋದು ಅವ್ರವ್ರ ನಂಬಿಕೆಗೆ ಬಿಟ್ಟದು. ಅಲ್ಲಿ ತುಂಬಾ ಮೂಢನಂಬಿಕೆಗಳ ಜೊತೆನಲ್ಲಿ ಅದು ಸೇರ್ಕೊಂಡಿದ್ರೆ ಮಾತ್ರ ನಾವ್ ಅದ್ರ ಬಗ್ಗೆ ಯೋಚನೆ ಮಾಡ್ಬೇಕು. ಈಗ ಆಹಾರ ಪಥ್ಯ ಅಂತ ಅನ್ನೋದು ನಮ್ಮ ಭಾರತೀಯ ಪದ್ಧತಿನಲ್ಲಿ ಎಷ್ಟು ಶಿಸ್ತುಬದ್ಧವಾಗಿ ಸಿಸ್ಟಮ್ಯಾಟಿಕ್ ಆಗಿ ಇದೆ ಅಂತ ಹೇಳಿದ್ರೆ, ಪ್ರತಿಯೊಂದನ್ನು ತುಂಬಾ ವೈಜ್ಞಾನಿಕವಾಗಿ ಅರ್ಥ ಮಾಡ್ಕೊಂಡು ಆ ನಂತರ ಅದು ಅಳವಡಿಸ್ಕೊಂಡಿರುವಂತಹ ಒಂದು ವ್ಯವಸ್ಥೆ ಬಾಣಂತನ ಅಂತ ಅನ್ನೋದು. ಇದು ನಮ್ಮಲ್ಲಿ ಮಾತ್ರ ಅಲ್ಲ, ನೀವು ಪ್ರಪಂಚದ ಬೇರೆ ಬೇರೆ ಸಂಸ್ಕೃತಿಗಳನ್ನ ಸ್ಟಡಿ ಮಾಡಿದ್ರೆ ಅಲ್ಲಿಯೂ ಕೂಡ ಈ ಬಾಣಂತನ ಅಂತ ಅನ್ನೋದು ಅಲ್ಲಿನ ಸಂಸ್ಕೃತಿಗೆ ಅನುಗುಣವಾಗಿ ಅಳವಡಿಸ್ಕೊಂಡಿರ್ತಾರೆ. ಬಟ್ ಹೆಚ್ಚು ಕಡಿಮೆ ಅವರ ಫುಡ್ ಸಿಸ್ಟಮ್ ಆಗ್ಲಿ ಅಥವಾ ಬಾಣಂತಿನ ಹೇಗೆ ನೋಡ್ಕೋಬೇಕು ಅಂತ ಅನ್ನೋದ್ರಲ್ಲಿ ಎಷ್ಟು ಸಿಮಿಲಾರಿಟಿ ಇದೆ ಅಂತ ಹೇಳಿದ್ರೆ ಅದನ್ನ ಎಲ್ಲರೂ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ. ಸೊ ಹಾಗಾಗಿ ಎ ಗುಡ್ ಕಾಂಬಿನೇಷನ್ ಆಫ್ ಮಾಡ್ರನ್ ಅಂಡ್ ಓಲ್ಡ್ ಮೆಥಡ್ಸ್ ಒಳ್ಳೇದು ಅಂತ ನನಗೆ ಅನ್ಸುತ್ತೆ. ಈಗ ಕೆಲವೊಂದನ್ನ ಡಾಕ್ಟರ್ ಬೇಡ ಅಂತ ಹೇಳ್ತಾರೆ. ಈಗ ಸಿಸೇರಿಯನ್ ಆಗಿದೆ, ಸಿಸೇರಿಯನ್ ಆಗಿರುವಾಗ ಮತ್ತೆ ಹೊಟ್ಟೆಗೆ ಬಲವಾಗಿ ಸೀರೆ ಸುತ್ತುವಂಥದ್ದು ಅದು ಮಾಡಬೇಡಿ, ಸ್ಟಿಚ್ ಮೇಲೆ ಅದು ಸ್ಟಿಚ್ ಹೀಲ್ ಆಗೋಕೆ ಸ್ವಲ್ಪ ಟೈಮ್ ತಗೊಳುತ್ತೆ ಅಂತ ಅವ್ರು ಹೇಳ್ತಾರೆ. ಸೊ ಹಾಗಾಗಿ ತಾಯಿಂದ್ರಿಗೆ ಏನು ಅಂತ ಹೇಳಿದ್ರೆ ಅದನ್ನ ಕಟ್ಟದೇ ಇದ್ರೆ ದೇಹದ ಶೇಪ್ ಅಂತ ಅನ್ನೋದು ಹೊರಟೋಗ್ಬಿಡುತ್ತೆ, ಗಾಳಿ ತುಂಬ್ಕೊಂಡ್ಬಿಡುತ್ತೆ. ಇದು ಹಳೆ ಪದ್ಧತಿ. ಅದರ ಮಧ್ಯದಲ್ಲಿ ಏನು ಕಾಂಪ್ರಮೈಸ್ ಅಂತ ಹೇಳಿದ್ರೆ ಬಾಣಂತನದ ಬೆಲ್ಟ್ಗಳು ಬಂದ್ಬಿಟ್ಟಿದೆ. ಹೆಚ್ಚು ಆ ಸ್ಟಿಚ್ ಮೇಲೆ ಒತ್ತಡ ಬೀಳದೆ ಇದ್ದರೆ ಡಾಕ್ಟರ್ಸ್ ಅದನ್ನ ಒಪ್ಕೊಳ್ತಾರೆ. ನೀವು ಇದನ್ನ ಹಾಕಿ, ಈ ತರದ್ದು ಹಾಕಿ, ಮೆತ್ತನೆಯ ಬಟ್ಟೆ ಹಾಕಿ ಅದ್ರ ಮೇಲೆ ಆ ಬೆಲ್ಟ್ ಅನ್ನ ಹಾಕೊಂಡಾಗ 2 ತರಹದ ಪರ್ಪಸ್ ಸರ್ವ್ ಆಗುತ್ತೆ. ಈ ತರಹದ ಒಂದು ಕಾಂಪ್ರಮೈಸಿಂಗ್ ಅಂತ ಹೇಳ್ತೀವಲ್ಲ, ಅನ್ಹೈಜಿನಿಕ್ ಅನ್ಹೆಲ್ತಿ ಮೆಥಡ್ಸ್ ಏನಾದ್ರು ಇದ್ರೆ ಬರೀ ನಂಬಿಕೆ ರೂಪದಲ್ಲಿ ಅದನ್ನ ಅವಾಯ್ಡ್ ಮಾಡ್ಬೋದು. ಇವಾಗ ಮಗುಗೆ ಕಣ್ಣಿಗೆ ಕಾಡಿಗೆ ಇಡೋದು ಬೇಡ ಅಂತ ಈಗ ಹೊಸ ಅಪ್ಪ ಅಮ್ಮ ಹೇಳ್ತಾರೆ. ಅದು ಕಾರ್ಬನ್ ಇರಬೇಕು, ಅದು ಕಣ್ಣು ಹಾಳಾಗೋಗ್ಬಿಡುತ್ತೆ ಅಂತ. ಸೊ ಮನೆಯಲ್ಲಿ ಅಜ್ಜಿ ಏನ್ ಆರ್ಗ್ಯೂ ಮಾಡ್ಬೋದು ಅಂತಂದ್ರೆ, ನಾವು 106 ವರ್ಷದಿಂದ ನಾವು ಇದನ್ನ ಕಣ್ಣಿಗೆ ಒಳ್ಳೇದು ಅಂತ ಅನ್ನೋ ಒಂದು ಕಾಡಿಗೆನ ಮನೆಯಲ್ಲೇ ತಯಾರಿಸಿ, ಅದು ಅಂಗಡಿಯಿಂದ ತರ್ತಿರ್ಲಿಲ್ಲ ಅವಾಗೆಲ್ಲ. ಒಂದು ಹೂವು ಸಿಗೋದು ಬಿಳಿದು ನಂದಿ ಬಟ್ಟಲು, ಅದರಲ್ಲಿ ಹರಳೆಣ್ಣೆ ದೀಪದಲ್ಲಿ ಅದನ್ನ ಯಾರ ಕಣ್ಣಿಗೂ ಬೀಳದೆ ಇದ್ದ ಹಾಗೆ, ಧೂಳು ಬೀಳ್ತಾ ಇದ್ದಾಗೆ ನನ್ನ ಅಮ್ಮ ತಯಾರಿಸ್ತಾ ಇದ್ರು ಅದನ್ನ. ಸೊ ಅದು ಹಾಕಿದಾಗ ಕಣ್ಣು ತಂಪಾಗುತ್ತೆ, ಕಣ್ಣು ಅಗಲ ಆಗುತ್ತೆ, ಮತ್ತೆ ಈ ದೃಷ್ಟಿ, ಇವುಗಳೆಲ್ಲ ನಂಬಿಕೆಗಳು ತುಂಬಾ ಇತ್ತು. ಇವು ಅದಕ್ಕೆ ಹೇಳಿದ್ದು ಇದು ಸರಿನಾ ತಪ್ಪ ಅಂತ ಅನ್ನೋದು ಆಯಾಯ ವ್ಯಕ್ತಿಯ ನಂಬಿಕೆಗೆ ಬಿಟ್ಟದ್ದು.
ಆಹಾರ ಪದ್ಧತಿ ಅಂತ ತಗೊಂಡಾಗ ಖಂಡಿತವಾಗ್ಲೂ ಒಂದು ಆರೋಗ್ಯಕರವಾದ ಸಿಸ್ಟಮ್. ನೀವು ಯಾವುದೇ ಸಾಂಸ್ಕೃತಿಕ ವಾತಾವರಣ ತಗೊಳ್ಳಿ, ಕಲ್ಚರಲ್ ಬ್ಯಾಕ್ಗ್ರೌಂಡ್ ಅಂತ ನಾವು ಹೇಳ್ತೀವಲ್ಲ, ಅದಕ್ಕೆ ಒಂದು ಏನ್ ಹೇಳ್ಬೋದು, ಜಾತಿ ಇನ್ನೊಂದರ ಕಟ್ಟುಪಾಡೇನಿಲ್ಲ. ಒಂದು ಆರೋಗ್ಯಕರವಾದ ಸಿಸ್ಟಮ್ ಇವತ್ತಿಗೂ ಇದೆ. ಬಾಣಂತಿಗೆ ಇದೇ ತರಹದ ಆಹಾರಗಳನ್ನ ಕೊಡ್ಬೇಕು. ಡಾಕ್ಟರ್ ಹೇಳ್ತಾರೆ ನೀವು ಡೇ 1 ಇಂದ ಇಡ್ಲಿ ದೋಸೆ ಕೊಡ್ಬೋದು ಅಂತ, ಬಟ್ ತಾಯಿಂದ್ರು ಒಪ್ಪೋದಿಲ್ಲ ಅದನ್ನ. ಇಲ್ಲ, ಅದರಲ್ಲಿ ಉದ್ದು ಅದು ಜೀರ್ಣವಾಗೋದಿಲ್ಲ, ನಾವು ಕೊಡೋದಿಲ್ಲ. 15 ದಿವಸ 1 ತಿಂಗಳು ಆದ್ಮೇಲೆ ಕೊಡ್ತೇವೆ. ಅಡ್ಡಿಲ್ಲ, ಕೊಡೋದು ಬೇಡ ಅಂದ್ರೆ ಬೇಡ, ಬಟ್ ಅದನ್ನ ಆರೋಗ್ಯಕರವಾದ ಆಹಾರ ರೀಪ್ಲೇಸ್ ಮಾಡ್ಬೇಕು. ಹೊಟ್ಟೆಗೆ ಸರಿಯಾಗಿ ಕೊಡದೇ ಇರೋವಂಥದ್ದು, ಅದು ಬಾಣಂತಿ ದೇಹ ಏನ್ ಹೇಳ್ಬೇಕು, ತುಂಬಾ ಮೈ ಬರಬಾರ್ದು, ಆ ತರಹದ ಕಾನ್ಸೆಪ್ಟ್ ಎಲ್ಲ ಇತ್ತು. ಇವಾಗ ಅದನ್ನ ಸ್ವಲ್ಪ ಆಧುನೀಕರಣ ಮಾಡ್ಕೊಂಡಿರೋದು ಹೇಗೆ ಅಂತ ಹೇಳಿದ್ರೆ, ಹೆಲ್ದಿ ಫುಡ್ 3 ಹೊತ್ತು ತಾಯಿ ಕೊಡ್ಬೇಕು. ಮೊದಲೆಲ್ಲ ಹಾಲು ಕೊಡ್ತಿರ್ಲಿಲ್ಲ ತಾಯಿಗೆ ಕುಡಿಲಿಕ್ಕೆ. ಈಗ ಡಾಕ್ಟರ್ಸ್ ಹೇಳ್ತಾರೆ ಇಲ್ಲ, ಕ್ಯಾಲ್ಸಿಯಂ ರಿಪ್ಲೇಸ್ ಆಗ್ಬೇಕು, ಹಾಲು ಮೊಸರು ಎಲ್ಲವನ್ನು ಕೊಡಿ ಅಂತ ಹೇಳ್ತಾರೆ. ಸೊ ಈಗ ನಾನು ನೋಡೋ ಹಾಗೆ ಅದರಲ್ಲಿ ಹೆಚ್ಚು ಕಾನ್ಫ್ಲಿಕ್ಟ್ಸ್ ನ ಕಂಡುಕೊಂಡಿಲ್ಲ. ಕಾಂಪ್ರಮೈಸ್ ಮಾಡ್ಕೊಳ್ತಾರೆ, ಹಳೆಯದು ಹೊಸದು ಎರಡದ್ದು ಒಂದು ಸಮ್ಮಿಶ್ರಣ ಅಂತ ಹೇಳ್ಬೋದು. ಅದನ್ನ ಮಾಡ್ತಾ ಇದ್ದಾರೆ ಬಾಣಂತನದಲ್ಲಿ. ದಟ್ ಈಸ್ ಓಕೆ. ರೇರ್ ಕೇಸ್ಗಳಲ್ಲಿ ಮಾತ್ರ ಅಜ್ಜ ಅಜ್ಜಿ ಅದನ್ನ ಇಂಪೋಸ್ ಮಾಡುವಂಥದ್ದು, ಅಜ್ಜಿ ಎಸ್ಪೆಷಲಿ, ಮತ್ತೆ ಹೊಸ ತಾಯಿಗೆ ಅದು ಬೇಕಿಲ್ಲದೆ ಇರುವಂಥದ್ದು, ಅಥವಾ ಗಂಡನ ಮನೆಯಿಂದ ಅದಕ್ಕೊಂದು ಅಬ್ಜೆಕ್ಷನ್, ಹೀಗೆ ಮಾಡ್ತಾರೆ ಹಾಗೆ ಮಾಡ್ತಾರೆ, ಮತ್ತೆ ಗೇನ್ ಅದೊಂದು ಕೌಟುಂಬಿಕ ಸಮಸ್ಯೆಯಾಗಿ ತಿರುಗುವಂತ ಕೇಸಸ್ ಖಂಡಿತವಾಗ್ಲೂ ಇದೆ. ನಾನು ಅಲ್ಲಿಯೂ ಕೂಡ ಅವ್ರಿಗೆ ಹೇಳೋದನ್ನೇ, ಎರಡನ್ನೂ ಅರ್ಥ ಮಾಡ್ಕೊಳ್ಳಿ, ಎರಡನ್ನೂ ವೈಜ್ಞಾನಿಕವಾಗಿ ಅರ್ಥ ಮಾಡ್ಕೊಳ್ಳಿ. ಇವಾಗ ನಮ್ಮಲ್ಲಿ ಲೇಹಿ ಅಂತ ಒಂದು ತಯಾರಿಸ್ತಾರೆ, ಅದರಲ್ಲಿ ಎಷ್ಟು ಹರ್ಬ್ಸ್ ಇರುತ್ತೆ ಅಂತಂದ್ರೆ ಖಂಡಿತವಾಗ್ಲೂ ಅದರಲ್ಲಿ ದೇಹಕ್ಕೆ ಹಾನಿಕರ ಆಗುವಂಥದ್ದು ಏನೇನೂ ಇಲ್ಲ. ಮತ್ತೆ ಕೆಲವೊಂದು ಪುಡಿಗಳನ್ನ ಮಾಡಿ ಕೊಡ್ತಾರೆ, ಅದು ಮೊದಲು ಹೊಟ್ಟೆಗೆ ಹೋಗ್ಬೇಕು, ಅದಾದ ನಂತರ ರೆಗ್ಯುಲರ್ ಫುಡ್ ಹೋಗ್ಬೇಕು. ಇದು ಯಾವುದರಲ್ಲೂ ಹಾನಿಕರವಾದಿದ್ದಿಲ್ಲ. ನಾ ಹೇಳಿದೆ, ಇದು ಟೈಮ್ ಟೆಸ್ಟೆಡ್, ಇದು ಲ್ಯಾಬ್ ಅಲ್ಲಿ ಪ್ರೂವ್ ಮಾಡ್ಬೇಕಂತಿಲ್ಲ. ಇದನ್ನ ಎಷ್ಟೋ ವರ್ಷಗಳಿಂದ ತಾಯಂದ್ರಿಗೆ ಕೊಟ್ಕೊಂಡು ಬರ್ತಾ ಇರುವಂತದ್ದು. ಸೊ ಅಂಥದ್ದನ್ನೆಲ್ಲ ಧೈರ್ಯವಾಗಿ ತಗೊಳ್ಬೋದು. ಮತ್ತೆ ನಿಮ್ಮ ಪ್ರಿಫರೆನ್ಸಸ್, ಮಗುವಿಗೆ ಕಾಡಿಗೆ ಇಡಬೇಕಾ ಇಡಬಾರ್ದಾ, ಇದನ್ನ ಮಾಡ್ಬೇಕಾ ಅದನ್ನ ಮಾಡ್ಬೇಕಾ. ಇವಾಗ ಆಯಿಲ್ ಮಸಾಜ್ ಅಂತ ಈಗ್ಲೂ ಮಾಡ್ತಾರೆ, ಅದನ್ನ ಮೊದಲು ಕೂಡ ಮಾಡ್ತಾ ಇದ್ರು. ಆ ಮಗು ಅದಷ್ಟೇ ಅಲ್ಲ, ಆ ಮನೆಯಲ್ಲಿ ಹುಟ್ಟಿರುವಂತದ್ದು, ಬಹುಶಃ ಆ ಮನೆಯ ಪದ್ಧತಿಗಳೆಲ್ಲ ಆ ಮಗುಗೂ ಕೂಡ ಸೂಟ್ ಆಗುತ್ತೆ ಅಂತ ಅನ್ನೋದು ಒಂದು ಪಾಸಿಟಿವ್ ಥಿಂಕಿಂಗ್ ನನ್ನ ಲೆಕ್ಕಕ್ಕೆ. 3 ರಿಂದ 6 ತಿಂಗಳ ಮಧ್ಯಕ್ಕೆ ಬಂದಾಗ ಮಗು ಸ್ವಲ್ಪ ಬೆಳೆದಿರುತ್ತೆ, ಬೇರೆಯವ್ರು ಎತ್ಕೊಂಡು ಸುಧಾರಿಸಬಹುದಾಗಿರುತ್ತೆ, ತಾಯಿಗೆ ಹೆಚ್ಚು ಸಮಯ ಸಿಕ್ಕತ್ತೆ. ಆ ಸಮಯನ ಆಕೆ ರೆಸ್ಟಿಗೆ ಬಳಸದೆ ಮೊಬೈಲ್ ಏನಾದ್ರೂ ಇಟ್ಕೊಂಡು ಕೂತ್ರೆ ಮಗು ಮೇಲೆ ಮತ್ತು ತಾಯಿ ಮೇಲೆ ಆಗುವಂತ ಪರಿಣಾಮ ಮತ್ತು ದುಷ್ಪರಿಣಾಮ ಏನಾಗಿರ್ಬೋದು? ಇದನ್ನ ಒಂದು ಯೂನಿವರ್ಸಲ್ ಪ್ರಾಬ್ಲಮ್ ಅಂತಲೇ ಹೇಳ್ಬೋದು. ಯಾಕೆಂದ್ರೆ ಅಲ್ಲಿವರೆಗೂ ತಾಯಿ ಹೇಗೋ ಮೊಬೈಲ್ನಿಂದ ಸ್ವಲ್ಪ ಮಟ್ಟಿಗೆ ದೂರ ಇರ್ತಾಳೋ ಏನೋ, ಆಯ್ತು, ಅದಕ್ಕೆ ಟೈಮು ಸಿಕ್ಕಿರೋದಿಲ್ವೇನೋ. ಆದ್ರೆ ಮಗು ಸ್ವಲ್ಪ ದೊಡ್ಡದಾಗ್ತಾ ಇದ್ದ ಹಾಗೆ ಕಿರಿಕಿರಿ ಮಾಡಿದ್ರೆ ಯಾರ ಕೈಲಾದ್ರೂ ಕೊಟ್ಟು ಒಂದ್ ಸ್ವಲ್ಪ ಫ್ರೀ ಟೈಮ್ ಸಿಗುತ್ತೆ ತಾಯಿ, ಅವಾಗ ಮೊಬೈಲ್ ಕೈಗೆ ತಗೊಳ್ಳೋಣ ಅಂತ ಖಂಡಿತವಾಗ್ಲೂ ಅನ್ಸುತ್ತೆ. ತಗೊಳ್ಬೇಡಿ, 2 ಕಾರಣಕ್ಕೆ. ಮಗು ಹಾಗೆ ನಿಮ್ಗೆ ಒಂದಷ್ಟು ವಿಶ್ರಾಂತಿ ಕೊಟ್ಟಾಗ ನೀವು ವಿಶ್ರಾಂತಿನೇ ತಗೊಳ್ಬೇಕು. ಏನೇನು ಸ್ಲೀಪ್ ಡಿಪ್ರೈವ್ ಆಗಿರುತ್ತೋ ಅದನ್ನೆಲ್ಲ ಪೂರೈಸ್ಕೊಳ್ಬೇಕು. ಶಾಂತವಾಗಿರೋದಕ್ಕೆ ಒಂದಷ್ಟು ಮೆಡಿಟೇಷನ್ ಮಾಡ್ಬೋದು, ರಿಲ್ಯಾಕ್ಸೇಷನ್ ಟೆಕ್ನಿಕ್ಸ್ ಉಪಯೋಗಿಸ್ಬೋದು, ಬಟ್ ಎಲ್ಲವನ್ನು ಕನ್ಸ್ಟ್ರಕ್ಟಿವ್ ಆಗಿ ಉಪಯೋಗಿಸ್ಕೊಳ್ಳಿ. ಡಿಜಿಟಲ್ ಯೂಸೇಜ್ ಅಂತ ನೀವೇನೋ ಹೇಳ್ತಿರಲ್ಲ, ಅದು ಯಾಕೆ ಬೇಡ ಅಂತ ಹೇಳೋದು ಅಂದ್ರೆ, ಈ 0 to 3 ಅವರೆಗೂ ಮಗು ಮಲಗಿದ ಕಡೆನೆ ಇರುತ್ತೆ, ನಮಗೆ ಹೆಚ್ಚು ಇಲ್ಲ, ಅದಕ್ಕೊಂದು ಹಾಲು ಕೊಟ್ಟು ಮಲಗಿಸಿದ್ರೆ ಅದ್ರ ಪಡ್ಗದ್ ಬೆಳೀತಾ ಇರುತ್ತೆ. ಈ 3 to 6, 6 to 9 ಅಂತ ಬಂದಾಗ ಡೆವಲಪ್ಮೆಂಟಲ್ ಮೈಲ್ ಸ್ಟೋನ್ಸ್ ಅಂತ ಒಂದು ಶುರು ಆಗುತ್ತೆ. ಅದು ಎಲ್ಲಿಂದ ಆತಂಕ ಶುರು ಆಗುತ್ತೆ ಅಂತಂದ್ರೆ, ಮನೆಗೆ ಯಾರೋ ಬರ್ತಾರೆ, 3 ಆಯ್ತಲ್ವಾ, ಮುಗಿಸ್ಕೊಂಡಿಲ್ವಾ ಇನ್ನು ನಿಮ್ಮ ಮಗು ಅಂತ. ಆದ ಇನ್ಸಿಡೆಂಟ್ ಅಲ್ಲಿ ಆ ಇಂಡಿವಿಜುವಲ್ ಚೈಲ್ಡ್ ಮುಗಿಸ್ಕೊಂಡಿರಲ್ಲ. ಈ ಡೆವಲಪ್ಮೆಂಟಲ್ ಮೈಲ್ ಸ್ಟೋನ್ಗಳು ತುಂಬಾ ಮುಖ್ಯ, ನಾನು ಒಪ್ಕೊಳ್ತೇನೆ, ಅದನ್ನ ಅಡ್ರೆಸ್ ಮಾಡ್ಲೇಬೇಕು. ಆದ್ರೆ ಒಂದೊಂದು ಮಗು, ಒಂದ್ ಮಗು 3 ತಿಂಗಳಿಗೆ, 3.5ಗೆ, 4ಕ್ಕೆ, ಕೆಲವೊಂದು ಮಕ್ಕಳು ಸ್ಕಿಪ್ ಮಾಡ್ಬಿಟ್ಟು ನೇರ ಮಂಡಿ ಇಡ್ತವೆ, ಕೆಲವು ಮಂಡಿ ಇಡೋದನ್ನ ಸ್ಕಿಪ್ ಮಾಡಿ ಕೂತ್ಕೊಳ್ತವೆ, ಕೆಲವು ಕೂತ್ಕೊಳ್ಳೋದನ್ನ ಸ್ಕಿಪ್ ಮಾಡಿ ನಿಂತ್ಕೊಂಡ್ಬಿಡ್ತವೆ. ಸೊ ಈಚ್ ಚೈಲ್ಡ್ ವಿಲ್ ಹ್ಯಾವ್ ಎ ಪ್ಯಾಟ್ರನ್, ಅದನ್ನ ನಾವು ಅರ್ಥ ಮಾಡ್ಕೋಬೇಕು. ಅಲ್ಲಿ ಏನಾಗೋಗುತ್ತೆ, ಯಾರೋ ಬಂದು ಹಾಗೆ ಹೇಳಿ ಹೋದ್ರ ತಕ್ಷಣ ಒಂದು ಗೂಗಲ್ ಸರ್ಚ್ ಶುರು ಆಗುತ್ತೆ. 3 ತಿಂಗಳಿಗೆ ನನ್ನ ಮಗು ಮುಗಿಸ್ಕೊಳ್ಳದೆ ಇದ್ರೆ, ಇನ್ನಿಬ್ರು ಆಚಾರ್ಯರಿದ್ದಾರೆ ಇಲ್ಲಿ, ಯಾರದು ಚಾಟ್ GPT, ಜೆಮಿನಿ, ಅದಂತೂ ಮನುಷ್ಯರ ತರನೇ ನಿಮ್ ಜೊತೆನಲ್ಲಿ ಕಾನ್ವರ್ಸೇಷನ್. ಇತ್ತೀಚಿನ ಸಮಸ್ಯೆ, ಈವನ್ ಟೀನೇಜರ್ಸ್ ಕೂಡ ಅದು ಒಂದು ಮೆಷಿನ್ ಅಷ್ಟೇ ಅಂತ ಅನ್ನೋದನ್ನ ಅರ್ಥ ಮಾಡ್ಕೊಳ್ತೇನೆ. ಆ ಚಾಟ್ GPT ನಲ್ಲಿ ತುಂಬಾ ಆತ್ಮೀಯವಾದ ಸಂಬಂಧ ಬೆಳೆಸ್ಕೊಂಡಂತ ಕೇಸ್ಗಳು ಇತ್ತೀಚೆಗೆ ತುಂಬಾ ಜಾಸ್ತಿ ಆಗಿದೆ.
ಎಲ್ಲ ಪ್ರಶ್ನೆಗಳನ್ನು ಅದನ್ನೇ ಕೇಳೋದು. ಪುಣಿಗೆ ಅದು ತಕ್ಕ ಮಟ್ಟಿಗೆ ಪಾಸಿಟಿವ್ ಆನ್ಸರ್ಸ್ ಕೊಡುತ್ತೆ. ಆದ್ರೆ ಯಾವ ವ್ಯಕ್ತಿ ಕೇಳ್ತಾ ಇರೋದು, ಅವರ ಸಮಸ್ಯೆ ಏನು ಅಂತ ಅದಕ್ಕೆ ಗೊತ್ತಾಗೋದಿಲ್ಲ. ನೀವು ಫೀಡ್ ಮಾಡೋ ಡಾಟಾ ಮೇಲೆ ಅದೊಂದು ಅಂದಾಜು ಮಾಡುತ್ತೆ. ಅದಕ್ಕೋ ಅಥವಾ ಗೂಗಲ್ ಅಲ್ಲೋ ನೀವು ಸರ್ಚ್ ಮಾಡಿ ನನ್ನ ಮಗು ಮೊಗಚ್ಕೋತಾ ಇಲ್ಲ ಅಂತ ಹೇಳಿದ ತಕ್ಷಣ ಅದು ನೆಗೆಟಿವ್ ಎಫೆಕ್ಟ್ ಅನ್ನು ಹೇಳಲೇಬೇಕು. ಅದು ಹೇಗೆ ಹೇಳುತ್ತೆ? ಮೊಗಚ್ಕೋತಾ ಇಲ್ಲ ಅಂತಂದ್ರೆ ಡೆವಲಪ್ಮೆಂಟಲ್ ಡಿಲೇ ಇರಬಹುದಾ ಅಂತ ಹೇಳಿ ಅದರ ಲಕ್ಷಣಗಳನ್ನೆಲ್ಲ ಕೊಡೋಕ್ ಶುರು ಆಗುತ್ತೆ. ಅದೆಲ್ಲ ನನ್ನ ಮಗುಗಿದೆಯೇನೋ ಅಂತ ಒಂದು ಎಕ್ಸಸ್ ವರಿ, ಓವರ್ ಥಿಂಕಿಂಗ್ ಮತ್ತೆ ಆನ್ಸೈಟಿ, ಅದು 2-3 ಒಟ್ಟಿಗೆ ಒಂದರ ಹಿಂದೆ ಒಂದು ಬರ್ತವೆ. ಅಲ್ಲಿ ಏನು ಅಂತ ಹೇಳಿದ್ರೆ, ಹಾಗಾದ್ರೆ ನೋಡ್ಲೇಬಾರ್ದ ನಾವು ಮೊಬೈಲ್ ಅನ್ನ? ನನಗೆ ಯಾರಾದ್ರೂ ಪವರ್ ಕೊಟ್ರೆ ನಾ ಹೇಳ್ತೇನೆ ನೋಡ್ಲೇಬಾರ್ದು ಅಂತ. ಆ ಪವರ್ ಯಾರು ನನಗೆ ಕೊಟ್ಟಿಲ್ಲ. ಹಾಗೆ ಆ ಪ್ರಶ್ನೆನೇ ಕೇಳೋದಾದ್ರೆ ನಾನೇನ್ ಹೇಳ್ತೀನಿ ಅಂದ್ರೆ, ಸಾಧ್ಯವಾದಷ್ಟು ಕಡಿಮೆ ಯೂಸ್ ಮಾಡಿ. ಕಮ್ಯುನಿಕೇಶನ್ ಒಂದು ಬಿಟ್ಟು ಇನ್ಯಾವುದಕ್ಕೂ ಅದನ್ನ ಉಪಯೋಗಿಸಕ್ಕೂ ಹೋಗ್ಬೇಡಿ. ಯಾಕೆ ಅಂತಂದ್ರೆ, ಮಗುನಲ್ಲಿ ಏನಾದ್ರೂ ತೊಂದರೆ ಇತ್ತು, ಆ ತರದ ಡೆವಲಪ್ಮೆಂಟಲ್ ಡಿಲೇಸ್ ಅಂತ ಹೇಳಿದ್ರೆ ಅದನ್ನ ಕಂಡು ಹಿಡಿಬೇಕಾಗಿರೋದು ಪೀಡಿಯಾಟ್ರಿಷಿಯನ್. ಅವರಿಗೆ ಒಂದು ಸಣ್ಣ ಬದಲಾವಣೆ ಆದ್ರೂ ಗೊತ್ತಾಗುತ್ತೆ. ಅವರ ಅಸೆಸ್ಮೆಂಟ್ ಇವ್ಯಾಲ್ಯೂಯೇಷನ್ ಎಲ್ಲ ಬೇರೆದ್ರ ಮೇಲೆ ಇರುತ್ತೆ. 3 ತಿಂಗಳಿಗೆ ಅದು ಮುಗಿಸ್ಕೊಂತ ಅಂತ ಅಲ್ಲ, ಅದು ಆ ಕಡೆ ಈ ಕಡೆ ಅವ್ರಿಗೇನು ತೊಂದರೆ ಇಲ್ಲ, ಮಿಕ್ಕಿದ ಎಲ್ಲ ಆಕ್ಟಿವಿಟೀಸು ನಾರ್ಮಲ್ ಆಗಿದೆ, ಮಗು ರೆಸ್ಪಾಂಡ್ ಮಾಡ್ತಿದೆ, ಚಿಟಿಕೆ ಹೊಡೆದ್ರೆ ನಗುತ್ತೆ, ಮತ್ತೆ ಅಳುತ್ತೆ, ರೆಸ್ಪಾಂಡ್ ಮಾಡ್ತಾ ಇದೆ ಎಲ್ಲ ಎಮೋಷನ್ಸ್ಗೂ, ಫಿಸಿಕಲಿ ದಿ ಚೈಲ್ಡ್ ಇಸ್ ಫೈನ್. ಪಕ್ಕದ ಮನೆ ಮಗು ಮುಗಿಸ್ಕೊಂತ ನೀವು ಯೋಚನೆ ಮಾಡ್ಬೇಡಿ. ನಮ್ಮ ಮಗುನ ಮುಗಿಸ್ಕೊಳ್ತೆ ಅಥವಾ ಮುಗಿಸ್ಕೊಳ್ತೇನೆ ಇರ್ಬೋದು, ಆದ್ರೂ ಕೂಡ ನನ್ನ ಮಗು ನಾರ್ಮಲ್ಲೇನೆ ಅನ್ನೋ ಭರವಸೆ ತಾಯಿಗೆ ಬರ್ಬೇಕು. ಇದು ಒಂದು ಕಾರಣಕ್ಕೆ ಮೊಬೈಲ್ ಬಳಕೆ ಅಂತ ಅನ್ನೋದು ದುರ್ಬಳಕೆನೆ ಆಗ್ತಾ ಇದೆ. ಎಷ್ಟರ ಮಟ್ಟಿಗೆ ಹೆದರ್ಕೊಂಡು ನನ್ನ ಹತ್ರ ಬರ್ತಾರೆ ಅಂದ್ರೆ, ಮೊದಲಿಗೆ ನಾನು ಎಕ್ಸ್ಪರ್ಟ್ ಅಲ್ವೇ ಇಲ್ಲ ಡೆವಲಪ್ಮೆಂಟಲ್ ಡಿಲೇಸ್ ಬಗ್ಗೆ. ನಾನು ಡಿಪೆಂಡ್ ಆಗೋದು ಕೂಡ ಡಾಕ್ಟರ್ ರಿಪೋರ್ಟ್ ಮೇಲೆ. ನನ್ನ ಮಗು ಸ್ಲೋ ಇರ್ಬೋದಾ, ಡಿಲೇ ಇರ್ಬೋದಾ? ನಾನು ಅವ್ರಿಗೆ ಹೇಳ್ತೇನೆ, ಜನರಲ್ ಲ್ಯಾಂಗ್ವೇಜ್ ನಲ್ಲಿ ನಾವು ಇದನ್ನ ಉಪಯೋಗಿಸ್ಬೋದು, ಬಟ್ ಮೆಡಿಕಲ್ ಆಗಿ ಈ ಪದಗಳನ್ನ ಉಪಯೋಗಿಸ್ಬೇಡಿ, ಅದಕ್ಕೆ ಅದರದೇ ಆದ ಅರ್ಥಗಳಿದೆ, ಆಯ್ತಲ್ಲ? ಆ ಪದಗಳನ್ನ ನಿಮ್ಮ ಪೀಡಿಯಾಟ್ರಿಷಿಯನ್ ಬಳಸಿದ ಹೊರತು ನೀವು ಬಳಸಬಾರ್ದು. ನನ್ನ ಮಗು ಹೈಪರ್ ಆಕ್ಟಿವ್ ಇರ್ಬೋದಾ, ಪಟ 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 ಕಾಲು ಬಡಿತಾ ಇರುತ್ತೆ, ನಿಲ್ಲೋದೇ ಇಲ್ಲ ಕಾಲು, ಅದನ್ನ ಡಾಕ್ಟರ್ ಹೇಳಿ. ಏನಾದ್ರೂ ನ್ಯೂರಲಾಜಿಕಲ್ ಇಶ್ಯೂ ಇದೆಯಾ ಇಲ್ವಾ, ಡೆವಲಪ್ಮೆಂಟಲ್ ಡಿಲೇಸ್ ಇದೆಯಾ, ಪರ್ವೇಸಿವ್ ಡೆವಲಪ್ಮೆಂಟಲ್ ಡಿಸಾರ್ಡರ್ಸ್ ಇದೆಯಾ, ಅದನ್ನೆಲ್ಲ ಡಾಕ್ಟರ್ ಕಂಡು ಹಿಡಿತಾರೆ. ಅವರು ದೇ ಆರ್ ಎಕ್ಸ್ಪರ್ಟ್ಸ್ ಇನ್ ದ್ಯಾಟ್. ಎಲ್ಲಿಯವರೆಗೂ ಅವ್ರು ಏನು ಹೇಳಿರೋ ಅಲ್ಲಿವರೆಗೂ ನಿಮ್ಮ ಮಗು ಚೆನ್ನಾಗೇ ಇದೆ ಅಂತ. ಹಾಗಾಗಿ ನೀವಾಗಿ ಹುಡ್ಕೋಕ್ ಹೋಗ್ಬೇಡಿ ಸಿಂಪ್ಟಮ್ಸ್ ಅನ್ನ, ಇದಿದ್ರೆ ಹೀಗೆ, ಇದಿದ್ರೆ ಹೀಗೆ ಅಂತ. ಇನ್ನೊಂದು ತುಂಬಾ ದೊಡ್ಡ ಸಮಸ್ಯೆ ಆಗಿರೋದೇನು ಅಂತಂದ್ರೆ, ಈ ಸರ್ಚ್ ಎಂಜಿನ್ಗಳಲ್ಲಿ ನಾನು ಒಂದು ಪ್ರಶ್ನೆ ಅದ್ರ ಬಗ್ಗೆ ಕೇಳ್ತು ಅಂತ ಹೇಳಿದ್ರೆ, ಒಂದರ ಹಿಂದೆ ಪುಂಖಾನುಪುಂಖವಾಗಿ ಅದು ಕಳಿಸ್ತಾನೆ ಇರುತ್ತೆ ಇನ್ಫಾರ್ಮೇಶನ್ ಅನ್ನ. ಅದರಲ್ಲಿ ಎಷ್ಟರ ಮಟ್ಟಿಗೆ ನಿಮಗೆ ರಿಲೆವೆಂಟ್ ಆನ್ಸರ್ಸ್ ಸಿಗುತ್ತೆ, ರಿಲೆವೆಂಟ್ ಇಂಟರ್ಪ್ರಿಟೇಷನ್ ಸಿಗುತ್ತೆ ಗೊತ್ತಿಲ್ಲ. ಸೊ ಇನ್ನು ಇದು ಹೆಚ್ಚು ಹೆಚ್ಚು ಹೆದರದವ್ರ ಮೇಲೆ ಕಪ್ಪೆ ಎಸೆದಾಗೆ ಅದು ಬರ್ತಾನೇ ಇರುತ್ತೆ. ಸೋಷಿಯಲ್ ಮೀಡಿಯಾ ಒಂದು ರೀತಿನಲ್ಲಿ ಎಷ್ಟು ಹಾನಿ ಮಾಡ್ತಾ ಇದೆ ಅಂತ ಹೇಳಿದ್ರೆ, ಅದಕ್ಕೆ ಅದರದೇ ಆದ ಸದುದ್ದೇಶಗಳಿರ್ಬೋದು, ಸದುಪಯೋಗ ಇರ್ಬೋದು, ಬಟ್ ಆಗ್ತಾ ಇರೋದೇನು ಅಂತ ಹೇಳಿದ್ರೆ, ತಾಯಂದ್ರಿಗೆ ತುಂಬಾ ಅಫೆಕ್ಟ್ ಆಗ್ತದೆ. ಪ್ರತಿಯೊಂದನ್ನು ತಾಯಂದ್ರು ಸರ್ಚ್ ಮಾಡ್ಲಿಕ್ಕೆ ಶುರು ಮಾಡ್ಬಿಟ್ಟಿದೆ. ಸೊ ಈ ಡಿಜಿಟಲ್ ಇನ್ಫ್ಲೂಯೆನ್ಸ್ ಆ ತಾಯಿ ಮೇಲೆ ಅಂತ ಅನ್ನೋದು ಖಂಡಿತವಾಗ್ಲೂ ಮಗು ಮೇಲೂ ಪರಿಣಾಮ ಬೀರುತ್ತೆ. ನಾ ರೆಸ್ಟ್ ತಗೊಳ್ಳದೆ ತಾಯಿ, ಇನ್ನು ಮಗು ಎದ್ದಾಯ್ತು, ಸೊ ಮಗುನ ಅಟೆಂಡ್ ಮಾಡ್ಲೇಬೇಕು. ಅವಾಗ ತಾಯಿ ಕಿರಿಕಿರಿ ಆಗ್ತಾ ಇರುತ್ತೆ, ವಿಶ್ರಾಂತಿ ಸಿಗ್ಲಿಲ್ಲ, ಮೈಗೂ ಸಿಗ್ಲಿಲ್ಲ, ಮನಸ್ಸಿಗೂ ಸಿಗ್ಲಿಲ್ಲ. ಸೊ ಅವಳ ಕಿರಿಕಿರಿಗಳು ಜಾಸ್ತಿ ಆಗ್ತಾ ಹೋಗುತ್ತೆ, ಅಸಹನೆ ಜಾಸ್ತಿ ಆಗುತ್ತೆ. ಅಟ್ ದಿ ಎಂಡ್ ಚಿಲ್ಡ್ರನ್ ಆರ್ ಅವರ್ ಮಿರರ್ ರಿಫ್ಲೆಕ್ಷನ್. ಆಯ್ತಾ, ತಾಯಿ ಕಿರಿಕಿರಿ ಆಯ್ತು ಅಂತಂದ್ರೆ ಖಂಡಿತವಾಗಿ ಮಗುಗೂ ಕೂಡ ಕಿರಿಕಿರಿ ಆಗೋಕೆ ಶುರು ಆಗುತ್ತೆ. ಸೊ ಅಗೇನ್ ಇಟ್ ಇಸ್ ಇಂಟು ಎ ಲೂಪ್. ತಾಯಿಯಿಂದ ಮಗುಗಾಗ್ತಿದ್ಯಾ, ಮಗುವಿಂದ ತಾಯಿಗೆ ಆಗ್ತಿದ್ಯಾ ಗೊತ್ತಾಗೋದೇ ಇಲ್ಲ. ಹಾಗಾಗಿ ಯಾವ ಆಂಗಲ್ ಇಂದ ನೋಡಿದ್ರು, ಅದು ಲ್ಯಾಪ್ಟಾಪ್ ಆಗಿರ್ಬೋದು, ಮೊಬೈಲ್ ಆಗಿರ್ಬೋದು, ಟಿವಿ ಆಗಿರ್ಬೋದು, ಆದಷ್ಟು ಕಡಿಮೆ, ಅನ್ಲೆಸ್ ಇಟ್ ಇಸ್ ಇನ್ಎವಿಟಬಲ್, ಉಪಯೋಗಿಸ್ಬೇಡಿ ಅಂತ ನಾ ಹೇಳ್ತೇನೆ. ಕೊನೆ ಪಕ್ಷ 6 ತಿಂಗಳು ಬೇಕು. ಮತ್ತೆ ಈ ತರಹನೇ ಆಹಾರ ಕೊಟ್ಟಿರ್ತಾ ಮಗುಗೆ ಸರಿ ಹೋಗುತ್ತೆ, ಈ ತರಹದನ್ನ ಕೊಡದೇ ಇದ್ರೆ ಸರಿ ಹೋಗೋದಿಲ್ಲ. ಈ ಎಲ್ಲ ಇನ್ಫಾರ್ಮೇಶನ್ ಅದು ಲೋಡ್ ಮಾಡ್ತಾನೆ ಇರುತ್ತೆ. ಅದೇನಾಗುತ್ತೆ, ನಿಮ್ಮ ಮನೆಯ ವ್ಯವಸ್ಥೆ ಒಳಗಡೆ ಅದು ಕೂಡ ಇಂಟರ್ಫಿಯರ್ ಆಗುತ್ತೆ. ಸೊ ಅಲ್ಲಿ ಕೂಡ ಒಂದು ಕಾನ್ಫ್ಲಿಕ್ಟ್ಗಳು ಕ್ರಿಯೇಟ್ ಆಗುತ್ತೆ. ತಾಯಿ ಮಾಡ್ಕೊಡ್ತಾ ಇದ್ರೆ ಇದು ಬೇಡ, ಇದು ಕೊಡ್ಬೇಡ, ಇದು ಮಗುಗಾಗೋದಿಲ್ಲ. ಮತ್ತೆ 6 ತಿಂಗಳಾಗ್ತಾ ಇದ್ದ ಹಾಗೇನೆ ಹೊರಗಿನ ಫೀಡ್ ಅನ್ನ ಶುರು ಮಾಡ್ತಾರೆ. ಅದು ಹಾಲಿನ ರೂಪದಲ್ಲೂ ಇರ್ಬೋದು, ಕೆಲವೊಮ್ಮೆ ರಾಗಿ ಅಥವಾ ಸಿರಿಲ್ಯಾಕ್, ಫ್ಯಾರೆಕ್ಸ್ ಏನೇನೋ ಇದೆಯಲ್ಲ, ಅದೆಲ್ಲ ಶುರು ಮಾಡ್ತಾರೆ ಅವಶ್ಯಕತೆ ಇದ್ರೆ ಮಾತ್ರ. ಅದನ್ನು ಕೂಡ ಪೀಡಿಯಾಟ್ರಿಷಿಯನ್ ಹೇಳ್ತಾರೆ, ತಾಯಿ ಫೀಡ್ ತುಂಬಾ ಚೆನ್ನಾಗಿರೋದ್ರಿಂದ
ಕೊಡೋಕೆ ಹೋಗ್ಬಿಡಿ. ಆಗಲಿ 6 ತಿಂಗಳಾಗ್ಲಿ 8 ತಿಂಗಳಾಗ್ಲಿ ಮಗು ಆಮೇಲೆ ತಗೊಳುತ್ತೆ ಅದನ್ನೆಲ್ಲ ಅಂತ. ಎಲ್ಲಿಯೋ ನಿಮಗೆ ನಿಮ್ಮ ಸರ್ಚ್ ಇದರಲ್ಲಿ 4 ತಿಂಗಳಿಗೆ ಮಗು ಶುರು ಮಾಡ್ಬಿಡ್ಬೇಕು ಅಂತ ಹೇಳಿದ್ರೆ ನಿಮ್ಮ ಮಗು ಆ ಕ್ಯಾಟಗರಿಗೆ ಸೇರಿದ್ದು ಆಗಿಲ್ಲದೆ ಇರ್ಬೋದು. ಅದನ್ನ ಯೋಚನೆ ಮಾಡಬೇಕು. ಕೆಲವೊಮ್ಮೆ ಹಾಲು ಸಾಕಾಗದೆ ಇರೋದ್ರಿಂದ ಮಗು ನಿದ್ದೆ ಮಾಡದೆ ಅದ್ರ ರೆಸ್ಟು ತಗೊಳ್ದೆ ತುಂಬಾ ಕಿರಿಕಿರಿ ಮಾಡ್ತಾ ಇದ್ರೆ ಒಂದು ಅಡಿಷನಲ್ ಫೀಡ್ ಹಾಕಿ ಅಂತ ಡಾಕ್ಟರ್ಸ್ ಹೇಳ್ತಾರೆ. ಬಟ್ ತಾಯಿ ಹಾಲೆ ಸಮೃದ್ಧವಾಗಿದ್ದು ಮಗು ಚೆನ್ನಾಗಿ ಬೆಳೀತಾ ಇದೆ ಅಂತ ರೂಲ್ ಬುಕ್ ಅಲ್ಲಿ ಇದೆ ಅನ್ನೋ ಕಾರಣಕ್ಕೆ ಅದಕ್ಕೆ ಇನ್ನೇನೋ ಒಂದನ್ನ ಶುರು ಮಾಡ್ಬೇಕಂತಿಲ್ಲ. ಇವೆಲ್ಲವೂ ಇನ್ಫ್ಲೂಯೆನ್ಸ್ ಆಗ್ತಾ ಇರೋದು ಡಿಜಿಟಲ್ ವರ್ಲ್ಡ್ ಇಂದಾನೆ ಮತ್ತೆ ಸೋಷಿಯಲ್ ಮೀಡಿಯಾಗಳಿಂದಾನೆ. ನಾನು ಪ್ರತಿಯೊಬ್ಬರಿಗೂ ಹೇಳ್ತೇನೆ, ಆದ್ರೆ ಯಾರು ಎಷ್ಟರ ಮಟ್ಟಿಗೆ ಇದನ್ನ ನಿಲ್ಲಿಸ್ತಾರೆ ಗೊತ್ತಿಲ್ಲ. ನಿಮಗೆ ಗೊತ್ತಿದೆ, ಮೊಬೈಲ್ ಅಡಿಕ್ಷನ್ ಅಂತ ಅನ್ನೋದು ಬರೀ ಅಡಾಲಸೆಂಟ್ಸ್ ಪ್ರಾಬ್ಲಮ್ ಅಲ್ಲ. ಈಗ ಪ್ರತಿಯೊಬ್ರು ಅಡಿಕ್ಟ್ ಆಗ್ತಾ ಇದ್ದಾರೆ. ಅದನ್ನ ಬಿಟ್ಬಿಟ್ಟು ಇರೋಕೆ ಆಗ್ತಾ ಇಲ್ಲ. ಅದೊಂದು ದೇಹದ ಒಂದು ಭಾಗ ಆಗೋಗಿದೆ ನಮ್ಗೆ. ಆದ್ರೆ ಇನ್ನೊಂದು ಜೀವಕ್ಕೆ ನಾವು ಹೊಣೆ. ಅದಕ್ಕೆ ತಾಯಿಂದರಿಗೆ ಹೇಳ್ತಾರೆ, ನಮ್ಮ ಜೀವಕ್ಕೆ ನಾವು ಹೊಣೆ, ಏನ್ ಬೇಕಾದ್ರೂ ಮಾಡ್ಕೊಳ್ಳೋಣ. ಆದ್ರೆ ಇನ್ನೊಂದು ಜೀವಕ್ಕೆ ನಾವು ಒಂದು ಹೊಣೆಗಾರಿಕೆ ಅಂತ ತಗೊಂಡಾಗ, ತಾಯ್ತನ ಅನ್ನೋದೇ ಒಂದು ಹೊಣೆಗಾರಿಕೆ, ಹೌದಲ್ವಾ? ಅದನ್ನ ತಗೊಂಡಾಗ ಈ ರೂಲ್ ಬುಕ್ ಅಲ್ಲಿ ಇರೋದನ್ನು ಒಂದು ಸ್ವಲ್ಪ ಫಾಲೋ ಮಾಡಿ. ಆ ರೂಲ್ ಬುಕ್ ಮಾತ್ರ ಯಾಕೆ, ಇದನ್ನ ಮಾಡಬೇಡಿ ಅಂತ ಅನ್ನೋದು ಈ ಕಡೆ ರೂಲ್ ಬುಕ್ ಅಲ್ಲಿರೋ ನಿಯಮ ತಾನೆ. ಹಾಗಾಗಿ ಇದು ತುಂಬಾ ರಿಲೆವೆಂಟ್ ಅಂಡ್ ಯೂನಿವರ್ಸಲ್ ಕ್ವೆಶನ್. ಮಾಡಬೇಡಿ ಅಂತಲೇ ಹೇಳ್ತಾರೆ.